ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಚನ್ನಪಟ್ಟಣ ಕಾನೂನು ಸೇವಾ ಸಮಿತಿ, ಚನ್ನಪಟ್ಟಣ ವಕೀಲರ ಸಂಘ ಹಾಗೂ ಚನ್ನಪಟ್ಟಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಆಯೋಜಿಸಲಾಗಿದ್ದ ಸಾಮಾಜಿಕ ಜೀವನದ ಮೇಲೆ ಸೈಬರ್ ಅಪರಾಧಗಳ ಪರಿಣಾಮ ಮತ್ತು ಮುನ್ನೆಚ್ಚರಿಕೆ ವಿಷಯದ ಕುರಿತು ಕಾನೂನು ಕಾರ್ಯಾಗಾರವನ್ನು ನ್ಯಾಯಮೂರ್ತಿ ಇಎಸ್ ಇಂದ್ರೇಶ್ ಚನ್ನಪಟ್ಟಣದಲ್ಲಿ ಉದ್ಘಾಟಿಸಿದರು. ಈ ವೇಳೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಧ್ಯಕ್ಷೆ ನ್ಯಾಯಮೂರ್ತಿ ಬಿವಿ ರೇಣುಕಾ, ಚನ್ನಪಟ್ಟಣ ಅಪರ ಸಿವಿಲ್ ನ್ಯಾಯಾಧೀಶ ಎಸ್ಎನ್ ಸುರೇಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಶ್ರೀನಿವಾಸ್ ಗೌಡ, ವಕೀಲರ ಸಂಘದ ಅಧ್ಯಕ್ಷ ಟಿವಿ ಗಿರೀಶ್, ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ದೇವರಾಜು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಉಷಾಮಾಲಿನಿ ಇತರರು ಭಾಗವಹಿಸಿದ್ದರು. ಬಳಿಕ ನ್ಯಾಯಮೂರ್ತಿ ಇಎಸ್ ಇಂದ್ರೇಶ್, ತಂತ್ರಜ್ಞಾನದ ಜಗತ್ತಿನಲ್ಲಿ ಬದುಕುತ್ತಿರುವ ಇಂದಿನ ಯುವ ಜನತೆಗೆ ಎಲ್ಲವೂ ಮೊಬೈಲ್ನಲ್ಲೇ ಸಿಗುತ್ತಿದೆ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಓದುವ ಆಸಕ್ತಿ ಕಡಿಮೆಯಾಗುತ್ತಿದ್ದು, ಇದು ಒಳ್ಳೆಯ ಬೆಳವಣಿಗೆಯಲ್ಲ. ಈ ನಿಟ್ಟಿನಲ್ಲಿ ಲಕ್ಷ್ಮಣ ರೇಖೆ ಹಾಕಿಕೊಂಡು ಭದ್ರ ಭವಿಷ್ಯ ಕಟ್ಟಿಕೊಳ್ಳಬೇಕಾಗಿದೆ ಎಂದು ಸಲಹೆ ನೀಡಿದರು. ಒಂದು ದೇಶ ನಾವಿಲ್ಲಿ ನಿಂತಿದ್ದೀವಿ, ನಾವೆಲ್ಲರೂ ಉಸಿರಾಡ್ತಾ ಇದ್ದೀವಿ. ಈ ಗಾಳಿ ನಮ್ದೆಲ್ಲ. ನಾವೆಲ್ಲ ನಿನ್ನೆ ಮೊನ್ನೆ ಹೋದ ವರ್ಷ ಎಲ್ಲ ಇವತ್ತಿನ ಬೆಳಗ್ಗೆವರೆಗೂ ತಿಂಡಿ ತಿನ್ಕೊಂಡು ಬಂದಿದ್ದೀವಿ. ಆ ಊಟ ನಮ್ದಲ್ಲ, ಈ ಭಾರತ ಮಾತಿದೆ. ನ್ಯಾಯಮೂರ್ತಿ ಬಿವಿ ರೇಣುಕಾ, ಡಿಜಿಟಲ್ ಯುಗದಲ್ಲಿ ಎಲ್ಲವೂ ಅಂಗೈನಲ್ಲಿ ಇದ್ದರೂ ಅದರಲ್ಲಿ ಅಪಾಯಗಳು ಸಹ ಅಡಗಿವೆ. ಉತ್ತಮ ಮಾಹಿತಿ ಸುಲಭವಾಗಿ ಲಭ್ಯವಿದ್ದರೂ ಅದರಲ್ಲಿ ಸುಳ್ಳು ಮಾಹಿತಿ ಸಹ ಅಡಗಿದೆ. ಹಾಗಾಗಿ ತಂತ್ರಜ್ಞಾನ ಬಳಕೆಯಲ್ಲಿ ಪ್ರತಿಯೊಬ್ಬರು ಎಚ್ಚರ ವಹಿಸಬೇಕು ಎಂದು ಹೇಳಿದರು. ನಾವು ಬಹಳ ಜಾಗೃತರಾಗಿರ್ಬೇಕು. ಈ ಒಂದು ಮೊಬೈಲ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡಬೇಕಾದ್ರೆ ಮತ್ತೆ ಇಂಟರ್ನೆಟ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ಮಾಡಬೇಕಾದ್ರೆ ಬಹಳ ಜಾಗೃತರಾಗಿರ್ಬೇಕು. ಆರ್ ಶ್ರೀನಿವಾಸ್ ಗೌಡ, ನಾಗರಿಕರನ್ನು ಡಿಜಿಟಲ್ ಬಂಧನದಲ್ಲಿ ಇರಿಸಿ ಅವರ ಖಾತೆಯಲ್ಲಿನ ಹಣ ದೋಚುವ ವಂಚಕರು ಹೆಚ್ಚಾಗಿದ್ದಾರೆ. ಇಂತಹ ವಂಚಕರ ಬಲೆಗೆ ಅಮಾಯಕರು ಸುಲಭವಾಗಿ ಬೀಳುತ್ತಿದ್ದಾರೆ. ಹಾಗಾಗಿ ಡಿಜಿಟಲ್ ವಂಚನೆ ಬಗ್ಗೆ ಪ್ರತಿಯೊಬ್ಬರು ಎಚ್ಚರ ವಹಿಸಿ ಸೈಬರ್ ಅಪರಾಧದ ಬಗ್ಗೆ ಜಾಗೃತವಾಗಿರಬೇಕು ಎಂದು ತಿಳಿಸಿದರು. ಯಾಕೆ ಸೈಬರ್ ಫ್ರಾಡ್ ಮಾಡೋ ಅಂತವರು ಯಾರ ಹತ್ರ ಬ್ಯಾಂಕ್ ಅಕೌಂಟ್ ಇದೆ, ಯಾರ ಹತ್ರ ಮೊಬೈಲ್ ಫೋನ್ ಇದೆ, ಯಾರು ಆನ್ಲೈನ್ ಆಕ್ಸೆಸ್ ಮಾಡ್ತಾರೆ, ಅವರೆಲ್ಲ ಆಟೋಮೆಟಿಕ್ ಆಗಿ ಸೈಬರ್ ಫ್ರಾಡ್ ಮಾಡೋ ಅಂತವ್ರಿಗೆ ನೀವೆಲ್ಲ ವಿಕ್ಟಿಮ್ಗಳಾಗ್ತೀರಾ.